ಎಲ್ಲ ಆದ್ಮೇಲೆ ಏನಾಯ್ತು, ಸಮಸ್ಯೆಯಲ್ಲಿ ಬರ್ತಾ 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 ಮೈನಸ್ ಆಯ್ತಾ ಬಂತು. ಬಿಸ್ನೆಸ್ ಅಷ್ಟು ಟಾಪ್ ಆಗಿ ನಡೀತಾ ಇದ್ದಿದ್ದು, ಜೊತೆಗೆ ಏನಾಯ್ತು, ನಮ್ಗೆ ಆರ್ಡರ್ ಕೊಡಕ್ ಆಗ್ತಾ ಇಲ್ಲ, ದೊಡ್ಡದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಜಾಗ ತಗೊಂಡು ಮಾಡಿದ್ಮೇಲೆ ಏನಾಗಿದೆ ಸಮಸ್ಯೆ, ಈ ಜಾಗದಲ್ಲಿ ನಮ್ಗೆ ಮೈನಸ್ ಆಯ್ತಾ ಬಂದ್ಬಿಡ್ತು. ಬಿಸ್ನೆಸ್ ನಿಂತೋಗೋ ಸ್ಟೇಜ್ ಬಂದು ಸ್ಟಾಪ್. ಯಾರಿಗ್ ಬೇಕು ಬಿಸ್ನೆಸ್ ಮಾಡೋದು ಬೇಡ ಅನ್ನೋ ಮನಸ್ಥಿತಿಗೆ ತಲುಪಿಸ್ಬಿಡ್ತು. ಏನಕ್ಕೆ ಅಂತ ಹೇಳಿದ್ರೆ, ಈ ಜಾಗ ಮೊದ್ಲಿದ್ದಾಗ ಇವಾಗ ಅರ್ಧದಲ್ಲಿ ಇಷ್ಟು, ಈ ಜಾಗ ಇದ್ದಾಗ ಇದು ಪ್ಲಸ್ ಇತ್ತು, ಅಂದ್ರೆ ವಾಯುವ್ಯದಲ್ಲಿ ಇತ್ತು. ಈಗ ಪೂರ್ತಿ ತಗೊಂಡು ಪಕ್ಕದ ತಗೊಂಡಾಗ ಏನಾಯ್ತಿದ್ದು, ಈಶಾನ್ಯ ಬಂದ್ಬಿಡ್ತು. ಅದು ಈಶಾನ್ಯದಲ್ಲಿ ಫುಲ್ ಭಾರ ಬೀಳ್ತು. ಈ ರೀತಿ ಭಾರ ಬಿದ್ದಾಗ ಏನಾಯ್ತು, ನಮ್ಗೆ ಈ ಕೆಲಸನೇ ಮಾಡೋದಾಯ್ತು ಬಿಟ್ರಾಯ್ತು. ಆಮೇಲೆ ಎನರ್ಜಿನೇ ಬರ್ತಾ ಇಲ್ಲ, ಲೇಜಿ, ಆಮೇಲೆ ಕೆಲ್ಸಗಾರರು ಬರಲ್ಲ. ನಾ ಹೇಳ್ತಾ ಇದೀನಿ ಎಲ್ಲಾ ವಿಡಿಯೋಗಳಲ್ಲಿ ನೋಡಿ, ನಾವು ಮನೆ ಕಟ್ಟಬೇಕಾರೆಲ್ಲ ಈಶಾನ್ಯ ಭಾರ ಹಾಕ್ದಾಗ ಕೆಲ್ಸಗಾರರು ಬರಲ್ಲ, ಮಾಡಲ್ಲ ಅಂತ ಹೇಳ್ತೀವಲ್ಲ, ಸೇಮ್ ಇದೇನಾಯ್ತು, ಈಶಾನ್ಯ ಭಾರ ಬಿದ್ದ ತಕ್ಷಣ ಕೆಲ್ಸಗಾರರೇ ಸ್ಟಾಪ್, ಬರ್ತಾ ಇಲ್ಲ, ಕೆಲ್ಸಗಾರರು ಸಿಗ್ತಾ ಇಲ್ಲ, ಆಮೇಲೆ ಕೆಲಸನೇ ನಡೀತಾ ಇಲ್ಲ, ನಿಂತೋಯ್ತು. ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ನಾವು ಏನೋ ದೊಡ್ಡದಾಗಿ ಮಾಡಕ್ ಹೋದಾಗ ನಾವು ಹಿಂಗೆ ಸಿಗಾಕೊಂಡ್ಬಿಡ್ತೀವಿ. ಈ ರೀತಿ ಪ್ರಾಬ್ಲಮ್ಗಳು ಆಗ್ಬಾರ್ದು. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಭ್ಯೋ ನಮಃ. ಗುರುಗಳನ್ನ ನೆನೆಸ್ಕೊಳ್ತಾ, ವೀಕ್ಷಕರೇ, ಈ ದಿನ ನಾವು ವಾಸ್ತುವಿನಲ್ಲಿ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಾ ಇರೋ ಸಣ್ಣ ಪುಟ್ಟ ತಪ್ಪುಗಳನ್ನ, ದೊಡ್ಡದಲ್ಲ, ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಯಾವ ರೀತಿ ಮಾಡ್ಕೊತಾ ಇದೀವಿ, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಏನ್ ಮಾಡ್ಬೇಕು ಅಂತ ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ನಾನು ನಿಮ್ಗೆ. ಈಗ ನಾವು ಯಾವ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ಕೊತಾ ಇದ್ದಾರೆ, ಇದರಲ್ಲಿ ನಮ್ಮ ಹತ್ರ ಅಲ್ಲೇ ಸಿಂಪಲ್ ಆಗಿರೋಂಥ ಪರಿಹಾರಗಳನ್ನ ಮಿಸ್ಟೇಕ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಅನ್ಎಕ್ಸ್ಪೆಕ್ಟೆಡ್, ಗೊತ್ತಿಲ್ಲದೇನೆ ಆಗ್ತಾ ಇರೋಂಥ ಮಿಸ್ಟೇಕ್ಗಳನ್ನ ನಾವು ಯಾವ ರೀತಿ ಸರಿ ಮಾಡ್ಕೋಬಹುದು ಈಸಿಯಾಗಿ. ನಾನೊಂದು ಮನೆಗೆ ಹೋಗಿ ನೋಡಿದಾಗ, ಶಿವಮೊಗ್ಗದಲ್ಲಿ ಮನೆಯಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು, ಹೆಂಗೆ ಅಂತ ತೋರಿಸ್ತೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಆಗ ಈಸ್ಟ್, ಪೂರ್ವ, ಪಶ್ಚಿಮ, ನಾರ್ತ್, ಉತ್ತರ, ದಕ್ಷಿಣ, ಸೌತ್. ಅವ್ರದ್ದು ನಾರ್ತ್ ಎಂಟ್ರಿ. ನಾರ್ತ್ಗೆ ಮನೆ ಇದ್ದಿದ್ದು. ಮನೆ ಅಂದ್ರೆ ನಮ್ಗೀಗ ಉತ್ತರಕ್ಕೆ ಬಾಗ್ಲು ಅವ್ರದ್ದು ಮನೆ. ಇದು ಟೋಟಲ್ ಜಮೀನು ಸೈಟಲ್ಲಿ ಮನೆ ಕಟ್ಕೊಂಡಿರೋದು. ಇದು ಬಂದು ಮುಂದೆ ಬಂದ್ರಲೆ ಇಲ್ಲಿ ಮನೆ. ಉತ್ತರದ ಎಂಟ್ರಿ, ಇದು ಮನೆ. ಇಲ್ಲಿ ಮನೆ ಇರೋದು. ಇಲ್ಲಿ ಏನ್ ಮಾಡಿದ್ದಾರೆ, ಮನೆ ಒಳಗಡೆ ಒಂದು ಫಸ್ಟ್ ಫ್ಲೋರ್ ಇದೆ, ಅದು ದಕ್ಷಿಣದಲ್ಲಿದೆ, ಉಚ್ಚ ಸ್ಥಾನದಲ್ಲೇ ಇದೆ. ಇಲ್ಲಿ ಈ ಜಾಗದಲ್ಲಿ ಫಸ್ಟ್ ಫ್ಲೋರ್ ಅಂದ್ರೆ ಇದರಲ್ಲಿ ನಾರ್ತ್ ಬಂದು ಒಳಗಡೆ ಬಂದು ದಕ್ಷಿಣದಲ್ಲಿ ಹೈಟ್ ಮಾಡ್ಕೊಂಡು, ಇಲ್ಲಿ ನೈಋತ್ಯ ಭಾಗದಲ್ಲಿ ಬಂದು ಇರೋ ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ. ನೈಋತ್ಯ ಬಂದು ಟ್ಯಾಂಕ್ ಮಾಡ್ಕೊಂಡು ಇಲ್ಲಿ ಒಳಗಡೆಯಿಂದ ಬಂದು ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ, ಒಳಗಡೆ ಬರಕ್ಕೆ ಸ್ಟೆಪ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೆಪ್ ಬಂತು. ಇಲ್ಲಿ ಸ್ಟೆಪ್ ಬಂದು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸ್ಪೇಸಸ್ ಇದೆ. ಇಲ್ಲಿ ಈ ರೀತಿ ಒಂದು ಸ್ಪೇಸಸ್ ನಿಧಾನಕ್ಕೆ ನೋಡಿ, ಅರ್ಥ ಮಕ್ಕಳಿಗೆ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಏನ್ ಮಾಡಿದ್ದಾರೆ ಇವರು, ಹಿಂಗೆ ಬಂದು ಇಲ್ಲಿ ಬಂದಾಗ, ಮೆಟ್ಲತ್ಕ ಬಂದಾಗ ಇಲ್ಲೊಂದು ಸ್ಟೆಪ್ ಆಯ್ತು, ಹೈಟ್ ಆಯ್ತು. ಇದು ಬಂದು ನಮ್ಗೆ ದಕ್ಷಿಣ ಭಾಗ, ಅಂದ್ರೆ ಈ ದಕ್ಷಿಣ ಭಾಗದಲ್ಲಿ ಏನಾಯ್ತು, ಇಲ್ಲಿ 1 ಅಡಿ ಹೈಟ್ ಇದೆ. ನಮ್ಗೆ RCC ಹಾಕೊಂಡ್ಬರ್ತೀವಲ್ಲ, ಮೆಟ್ಲೆಲ್ಲ ಹಾಕೊಂಡ್ಬರ್ತೀವಲ್ಲ, ಮೆಟ್ಲು ಹಾಕೊಂಡ್ಬಂದ್ರೆ ಹಂಗೆ ಕಂಟಿನ್ಯೂಟಿ ಕೊಟ್ಟಾಗ ಹೈಟ್ ಆಯ್ತು. ಇಲ್ಲಿ ಸ್ಲ್ಯಾಬ್ RCC ಬಂದು ಈ ಸ್ಟೆಪ್ ಇಂದ ಡೌನ್ ಆಯ್ತು ಒಂದು ಸ್ಟೆಪ್. ಇವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಒಂದು ಗೋಡೆ ಕಟ್ಟಿದ್ದಾರೆ, ಇಲ್ಲಿಂದ ಕೆಳಗಡೆ ಇಳಿತಾ ಇದ್ದಾರೆ. ಅಂದ್ರೆ ಈ ಫಸ್ಟ್ ಫ್ಲೋರ್ಗೆ ಬಂದಾಗ, ಅಂದ್ರೆ ಈ ದಕ್ಷಿಣದಲ್ಲಿ ಇರುವಂತದ್ರಲ್ಲಿ ಪೂರ್ವ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿತಾ ಇದ್ದಾರೆ. ಹಿಂಗೆ ಇಳಿದಾಗ ನಮ್ಗೆ ಅದು ಮೈನಸ್ ಆಗುತ್ತೆ, ಇಲ್ಲಿ ವಾಸ್ತು ದೋಷ ಆಗುತ್ತೆ. ಈ ಜಾಗದಲ್ಲಿ ಹಿಂಗೆ ಇಳಿದು ನಾವ್ ಇಲ್ಲಿ ಏನೇ ಒಂದು ರೂಮ್ ಮಾಡ್ಕೊಂಡು, ಇಲ್ಲಿ ಏನೇ ನಾವು ವರ್ಕ್ ಮಾಡ್ಕೊಂಡು, ಇಲ್ಲಿ ಯಾರು ವಾಸ ಮಾಡ್ತಾ ಇರ್ತಾರೆ ರೂಮಲ್ಲಿ, ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ, ಗಂಡಸರುಗಳಿಗೆ ವೀಕ್ ಆಗುತ್ತೆ. ಆಮೇಲೆ ಜೊತೆಗೆ ಇಲ್ಲಿ ಮನೆ ಯಜಮಾನರು ಅಕಸ್ಮಾತ್ ಗಂಡಸರಲ್ಲಿ ಏನಾದ್ರು ಉಳ್ಕೊಂಡಾಗ ಇಲ್ಲಿ ಬಂದಾಗ ಅವರು ಪ್ಲಸ್ ಆಗ್ತಾ ಹೋಗ್ಬೇಕಲ್ಲ, ನಾವೇನೇ ದುಡಿದ್ರು ಅಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ. ಆಮೇಲೆ ಅಂದ್ರೆ ಈಗ ಮೈನಸ್ ಆಗ್ತಾ ಹೋಗೋದು ಅಂತ ಹೇಳಿದ್ರೆ, ಅವರು ಕೆಲಸ ಮಾಡಕ್ಕೆ ಇಷ್ಟಪಡದೇ ಇರೋದು, ಮಾಡಿದ್ರಾಯ್ತು ಹೋದ್ರಾಯ್ತು, ಈ ರೀತಿ ನಮ್ಗೆ ನೋಡ್ಕೊಳ್ಳೋಣ ಸೋಂಬೇರಿಗಳಾಗುವಂಥದ್ದು, ಈ ರೀತಿ ಕೊಡ್ತಾ ಬರುತ್ತೆ. ಇದು ಏನಾಗ್ತಾ ಇದ್ರೆ ಮೈನಸ್ ಆಗ್ತಾ ಬಂತು.
ಇಲ್ಲೇನು ಇದೇ ಇಷ್ಟು ಚಿಕ್ಕದು ಅಂದ್ರೆ ಇದು ಹೆಚ್ಚು ಕಮ್ಮಿ ಒಂದು 2 ಅಡಿ ಕಟ್ಟೆ ಅಂದ್ರೆ ಹಿಂಗ್ ಮೆಟ್ಲು ಬಂದು ಸಡನ್ ಇವ್ರು ಏನ್ ಮಾಡಿದ್ರೆ ಹಿಂಗ್ ಇಳಿತಾ ಇದಾರೆ. ಇಲ್ಲಿ ಮುಂದೆಗೂ ಬಂದು ಒಂದು ದಾರಿ ಇದೆ, ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಫುಲ್ ಹಾಲು ಅಂದ್ರೆ ಮ್ಯಾಗ ಫಸ್ಟ್ ಫ್ಲೋರ್ದು ಸೀಟಲ್ಲಿ ಹಾಕೊಂಡ್ ಬಿಡ್ಕೊಂಡಿದ್ದಾರೆ ಮುಂದಕ್ಕೆ. ಕ್ಲೀನಾಗಿದೆ, ಚೆನ್ನಾಗಿದೆ. ಆದ್ರೆ ಇಲ್ಲಿ ಚಿಕ್ಕ ಮಿಸ್ಟೇಕು, ಹಿಂಗ್ ಬಂದು ಅಂದ್ರೆ ಇದು ಉತ್ತರದಿಂದ ಬಂದು ದಕ್ಷಿಣಕ್ಕೆ ಇಳಿತಾರೆ. ನಾವು ಏನು ಮಾಡಿಲ್ಲ, ಸಿಂಪಲ್ ಆಗಿ ಏನ್ ಮಾಡಿದೆ ಗೊತ್ತಾ ನಾನು ಅವ್ರಿಗೆ, ನೋಡಿ ಇಲ್ಲೇ ನಮ್ಮಲ್ಲಿ ಐತೆ ಪರಿಹಾರ ನಮ್ಗೆ ಗೊತ್ತಿಲ್ಲ. ಇಲ್ಲೊಂದು ಅಡ್ಡ ಗೋಡೆ ಹಾಕಿದ್ರು, ಹಿಂಗ್ ಅಡ್ಡ ಗೋಡೆ ಇತ್ತು, ಇಲ್ಲಿ ಓಪನ್ ಕೊಟ್ಟಿದ್ದೀನಿ ಮೆಟ್ಲು ಹತ್ಕೊ ಬಂದು ಹಿಂಗೆ ಇಳಿಯಂಗೆ. ನಾನು ಏನು ಮಾಡಿಸಿಲ್ಲ, ಇದೊಂದು ಗೋಡೆ ಓಪನ್ ಮಾಡಿ ಈ ಗೋಡೆ ಓಪನ್ ಮಾಡಿದ್ನ ಈಚೆ ಕಡೆ ರೈಲಿಂಗ್ಸ್ ಇತ್ತು, ಇಲ್ಲಿಂದ ಇಲ್ಲಿಗೆ ರೈಲಿಂಗ್ಸ್ಗಳು. ಈ ರೈಲಿಂಗ್ಸ್ ಇಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ, ಮನೆಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿದಾಗ ಈಗ ಏನೈತೆ ಹೇಳಿ, ಪಶ್ಚಿಮದಿಂದ ಪೂರ್ವಕ್ಕೆ ಇಳಿತಾ ಇದೀವಿ. ಇದು ಓಕೆ ನೋಡಿ, ಸಿಂಪಲ್, ಇಲ್ಲೇ ಇದೆ ಪರಿಹಾರ, ನಾವು ಮಾಡ್ಕೊಂಡಿಲ್ಲ. ಪಶ್ಚಿಮದಿಂದ ಪೂರ್ವಕ್ಕೆ ಇಳಿತಾ ಇದೀವಿ. ಈಗ ಇಲ್ಲೇನಾಯ್ತು, ಉತ್ತರದಿಂದ ದಕ್ಷಿಣಕ್ಕೆ ಇಳಿತಾ ಇದ್ದೋ, ಮೈನಸ್ ಆಗ್ತಾ ಇತ್ತು ನಮ್ಗೆ ಸಮಸ್ಯೆಗಳಲ್ಲಿ, ಎಷ್ಟಿದ್ ಮಾಡಿ ಡೆವಲಪ್ಮೆಂಟ್ ಇಲ್ಲ. ಈಗ ಏನಾಯ್ತು, ಪಶ್ಚಿಮದಿಂದ ಪೂರ್ವಕ್ಕೆ ಇಳಿತಾ ಇದೀವಿ. ಇಳಿಬಹುದು ದಕ್ಷಿಣ ಪೂರ್ವಕ್ಕೆ ಅಲ್ವಾ, ಸಿಂಪಲ್. ಹಿಂಗೆ ಕೊಟ್ಟಿದ್ನ ಈ ಕಟ್ಟೆ ಇಲ್ಲಿ ಗೋಡೆ ಹಾಕಿದ್ರು, ಇಲ್ಲಿ ಇಳಿತಾ ಇದ್ರು, ಇದನ್ನ ಕ್ಲೋಸ್ ಮಾಡಿಸ್ಬಿಟ್ಟು ಇಲ್ಲಿ ಓಪನ್ ಕೊಟ್ಟೆ. ಈಗ ಅಲ್ಲಿ ನಮಗೆ ವಾಸ್ತುದ ಪರಿಹಾರ ಆಗೋಯ್ತು. ನೋಡಿ, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಪರಿಹಾರಗಳಿಗೆ ನಮ್ತ ಇಲ್ಲೇ ಇರುತ್ತೆ ಸಜೆಷನ್. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ಈ ರೀತಿ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ಗಳು ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ಕೊಳ್ಳಿ. ಇದು ಸಿಂಪಲ್, ಇದನ್ನ ಎಷ್ಟು ಸಿಂಪಲ್ ಆಗಿದೆ, ಏನು ಮನೆ ಹೊಡೆಯಂಗಿಲ್ಲ, ಚೇಂಜ್ ಮಾಡಂಗಿಲ್ಲ. ಇವ್ರು ಏನ್ ಅನ್ಕೊಂಡಿದ್ರೆ ನಮ್ಗೆ ದಕ್ಷಿಣ ಹೈಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿನ ಇದನ್ನ ಫುಲ್ ಫ್ಲೋರ್ ಹೈಟ್ ಮಾಡ್ಬೇಕು ಅಂತ. ಹೆಚ್ಚು ಕಮ್ಮಿ ದೊಡ್ಡದು ಅದು, ಅಂದ್ರೆ ಒಂದು ಈಚೆ 30 ಅಡಿ, ಹಿಂಗೊಂದು 20 ಅಡಿ ಇರೋದು. ಅಂದ್ರೆ ಫುಲ್ ನಾವು ಟೈಲ್ಸ್ ಹಾಕೊಂಡೆ ಫುಲ್ ಈ ಲೆವೆಲ್ಗೆ ಫ್ಲೋರ್ ತಂದ್ಬಿಡ್ಬೇಕು, ಹೈಟ್ ಆಗ್ಬೇಕು ಅಂತ ಆ ರೀತಿ ಯೋಚನೆ ಮಾಡ್ಕೊಂಡಿದ್ದನ್ನ ಕ್ಯಾನ್ಸಲ್ ಮಾಡಿ ಒಂದೇ ಸ್ಟೆಪ್ ಈಚೆ ಬಾಡೆ ಹೊಡೆದು ಈ ಕಡೆ ಬುಟ್ಟಕ್ಕೆ ಕೆಳಕ್ಕೆ ನಮ್ಗೆ ಅಲ್ಲೇ ಪರಿಹಾರ ಆಗೋಯ್ತು. ನೋಡಿ, ಹಿಂಗ್ ಬಂದು ಹತ್ತಿದ್ರು ಪಶ್ಚಿಮಕ್ಕೆ ಹತ್ತಾ ಇದೀವಿ. ಈ ರೀತಿ ಈ ಜಾಗದಲ್ಲಿ ನಮ್ಗೆ ಪ್ಲಸ್ ಆಯ್ತಾ ಬಂತು ಇವ್ರಿಗೆ. ಅದಾದ್ಮೇಲೆ ಇಲ್ಲಿ ಹೊರಗಡೆ ಬಂದು ಏನಾಗಿದೆ ನಮ್ಗೆ, ಆಗ್ನೇಯದಲ್ಲಿ ಈ ಜಾಗದಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಇದನ್ನ ಕ್ಲಿಯರ್ ಆಯ್ತಲ್ವಾ? ಇದು ಮನೆ ಪಕ್ಕದಲ್ಲೇ ದನಿಂಗ್ ಕೊಟ್ಟಿಗೆ, ಇದು ಕೊಟ್ಟಿಗೆ. ಹಸು ಕಟ್ಟಕ್ಕೆ ಕೊಟ್ಟಿಗೆ ಇರೋದಿದೆ. ದನ ಕೊಟ್ಟಿಗೆ ಅಂದ್ರೆ ಹಸು ಕಟ್ಟಕ್ಕೆ, ದನಗಳ ಕಟ್ಟಕ್ಕೆ ಕೊಟ್ಟಿಗೆನ ಇದನ್ನ ಕಟ್ಕೊಂಡಿದ್ದಾರೆ. ಇದು ಆಗ್ನೇಯ ಮೂಲೆಯಲ್ಲಿದೆ. ಇಲ್ಲೇನ್ ಮಾಡಿದ್ದಾರೆ, ಇದು ಮನೆ ಟೋಟಲ್ ಮನೆ ಬಂದು ಕಾಂಪೌಂಡ್. ಇದು ಕಾಂಪೌಂಡ್ ಒಳಗಡೆ ಈಸಿ ಆಗ್ಬೇಕಲ್ಲ ಹೊರಗಡೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ದಾರಿ, ಇಲ್ಲಿ ಗೇಟ್ ಕೊಟ್ರು. ಇಲ್ಲಿ ಗೇಟ್ ಕೊಟ್ಟಾಗ ಏನಾಯ್ತು ನಮ್ಗೆ, ಇದು ಗೇಟ್ ಕೊಟ್ಟಾಗ ಪೂರ್ವ ಆಗ್ನೇಯ ಅಂದ್ರೆ ಇದು ಮೈನಸ್. ನಮ್ಗೆ ಎಷ್ಟು ಇದು ಮಾಡಿದ್ರೆ ಡೆವಲಪ್ಮೆಂಟ್ ಆಗಲ್ಲ. ನಾವೇನೇ ಪ್ರಯತ್ನ ಪಡ್ಕೊಂಡು ಎಷ್ಟು ಪ್ರಯತ್ನ ಅಷ್ಟಲ್ಲೇ ಇರ್ತವೆ. ದನ ಕರುಗಳೆಲ್ಲ ಈ ಕಡೆಯಿಂದ ತಗೊಂಡು ಹಿಂಗೆ ಹೊರಗಡೆ ಹೋಗೋದು ಬರೋದು, ಇಲ್ಲೇ ಕಟ್ಟಾಕೋದು, ಈ ರೀತಿ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಮೈನಸ್ ಆಗೋಯ್ತಿದ್ದು. ಈ ಮನೆಯಿಂದ ಬಿಡಿ ಎಂಟ್ರಿ ಆಗೋದು ಮುಂದೆ ಹಂಗೆ ಹೋಗ್ತಾ ಇದಾರೆ. ಆದ್ರೆ ಮನೆಯವರೇ ಪುನಃ ಬಂದು ಹಸುಗಳನ್ನ ತಗೊಂಡು ಹೋಗಿ, ಹಸುಗಳನ್ನ ಕರುಗಳನ್ನ ಎಲ್ಲಾನು ಇಲ್ಲೇ ತಗೊಂಡು ಹೋಗೋದು, ಇಲ್ಲೇ ಓಡಾಡೋದು, ಈ ರೀತಿ ಮಾಡಿದಾಗ ಅದು ಮೈನಸ್ ಆಯ್ತಾ ಬರ್ತಾ ಇದೆ. ಅಂದ್ರೆ ಹಸುಗಳಿಗೆ ಒಂದು 4-5 ಇರೋಂಥದ್ದು 2ಕ್ಕೆ 1ಕ್ಕೆ 2ಕ್ಕೆ ಬಂದ್ಬಿಡೋದು, ಸಾಕಿಷ್ಟೇ ಅನ್ನಂಗೆ ಡೆವಲಪ್ಮೆಂಟ್ ಆಗಲ್ಲ ಅಲ್ಲಿ. ಇದು ಮೈನಸ್ ಆಯ್ತು. ನೋಡಿ, ಇದು ಏನ್ ಮಾಡಿಸ್ತು, ಸಿಂಪಲ್, ಇದು ಕ್ಲೋಸ್ ಮಾಡಿಸ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಸಿ ಇವ್ರಿಗೆ ಮುಂದೆಲ್ಲೇ ದಾರಿ ಇತ್ತು ದೊಡ್ಡದು ಈಶಾನ್ಯದಲ್ಲಿ, ಇಲ್ಲೇ ಓಡಾಡ್ಕೊಳ್ಳಿ. ಇಲ್ಲೊಂದು ದಾರಿ ಇತ್ತು, ಇಲ್ಲೊಂದು ದಾರಿ ಇದೆ, ಇವ್ರಿಗೆ ಹಿಂಗೆ ಓಡಾಡಿ ಇನ್ನೂ ತೊಂದರೆ ಇಲ್ಲ. ನಮ್ಗೆ ಉಚ್ಚ ಸ್ಥಾನದಲ್ಲಿ ಓಡಾಡ್ಕೊಂಡು ಬನ್ನಿ, ಹಿಂಗೆ ದನ ಹಿಡ್ಕೊಂಡ್ ಬರ್ಬೋದು, ಹಿಂಗೆ ಹೋಗಿ. ಇದು ನಮ್ಗೆ ಶಾರ್ಟ್ ಕಟ್ ಅಂತ ಮಾಡಿದ್ರೆ ನಮ್ಗೆ ಈಗ ನಮ್ಗೆ ಏನಾಗ್ತದೆ ಅಂದ್ರೆ ಅದು ಮೈನಸ್ ಆಯ್ತಾ ಬರ್ತದೆ. ದನಗಳ ಸಂಖ್ಯೆ ಇವೆಲ್ಲ ಕಮ್ಮಿ ಆಯ್ತಾ ಬರುತ್ತೆ. ಆಮೇಲೆ ದನಗಳ ಮೇಲೆ ಇಂಟ್ರೆಸ್ಟೇ ಇರಲ್ಲ. ಅಯ್ಯೋ ಮಾಡ್ರೈತು ಹೋದೈತು, ಕಮ್ಮಿ ಇದ್ರಲ್ಲಿ ಇಬ್ರು ಕೊಟ್ಬಿಡೋಣ, ಮಾರ್ಬಿಡೋಣ, ಅದು ಯಾರಿಗ್ ಬೇಕು ನಮ್ಗೆ. ಈ ರೀತಿ ಪ್ರಾಬ್ಲಮ್ಗಳೇ ತಂದು ಕೊಡ್ತಿದ್ವು. ಈ ರೀತಿ ನಮ್ಮ ಹತ್ರನೇ ಪರಿಹಾರಗಳು ಈ ರೀತಿ ಇರುತ್ತೆ. ಸಣ್ಣ ಪುಟ್ಟದ ಮಿಸ್ಟೇಕ್ಗಳು ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲಾರನು ಕೇಳ್ಕೊಂಡು ಇದ್ ಮಾಡಿದಾಗ ಈಸಿ ಆಗ್ಲಿ. ನಾವೆಲ್ಲಾರು ಅಷ್ಟೇ, ಯಾರಾದ್ರೂ ಅಷ್ಟೇ ಅಲ್ವಾ, ನಾವು ಕಷ್ಟ ಇಷ್ಟು ಯಾರು ಬಳಸ್ಕೊಂಬತ್ತಾರೆ ನಮ್ಗೆ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಚಿಕ್ಕ ಗೇಟ್ಗಳು ಅಂತ ಅದನ್ನ ಕೊಡ್ತೀವಿ, ಮಾಡ್ಕೊಳ್ತೀವಿ ನಾವು. ಅದು ನಮ್ಗೆ ದೊಡ್ಡದಾಗೆ ಎಫೆಕ್ಟ್ ಮಾಡುತ್ತೆ. ಓಡಾಡ್ತಾ ಜಾಗದಲ್ಲಿ ಮೈನಸ್. ನಮ್ಗೆ ಉಚ್ಚ ಸ್ಥಾನದಲ್ಲಿ ಓಡಾಡಿದ್ರೆ ಅದು ಪ್ಲಸ್ ಆಯ್ತಾ ಬರುತ್ತೆ. ಇಲ್ಲಿ ಇರೋದ್ರೆಲ್ಲರೂ ಸಮಾಧಾನವಾಗಿ ಚೆನ್ನಾಗಿರ್ಬೋದು. ಇದಂತೂ ನಮ್ಮ ಈ ಜಾಗ ಮಾಡಿದಾಗ ಪೂರ್ವ ಆಗ್ನೇಯದಲ್ಲಿ ಗೇಟ್ ಕೊಟ್ಕೊಂಡು ಹೊರಗಡೆ ಓಡಾಡಿದಾಗ ಅದು ನಮ್ಮ ಮೈನಸ್ಗೆ ಕರ್ಕೊಂಬರೋದು, ಪ್ಲಸ್ ಅಂತೂ ಮಾಡಲ್ಲ ಅದು. ಅದಾದ್ಮೇಲೆ ಇನ್ನೊಂದು ಟ್ವಿಸ್ಟ್, ಇದು ನೋಡಿ, ಇವ್ರದ್ದು ಮನೆ ಕಾಂಪೌಂಡ್. ಇದು ಫುಲ್ ಇಲ್ಲೊಂದು ಸೈಟ್ ಮುಂದೆ ಕಾಂಪೌಂಡ್ ಮಾಡ್ಬಿಟ್ಟು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ಗೇಟ್ ಇದೆ, ಇದು ಗೇಟ್. ಇದು ಇಲ್ಲಿ ಏನಾಗಿದೆ,
ಈ ಜಾಗದಲ್ಲಿ ಒಂದು ಬಂದು ಇಟ್ಕೆ ಫ್ಯಾಕ್ಟ್ರಿ ಇದೆ. ಇಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ, ಈ ಜಾಗದಿಂದ ಎಂಟ್ರಿ, ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಇದೆ, ಅಂದ್ರೆ ಈಶಾನ್ಯದಿಂದ ಉತ್ತರ ಈಶಾನ್ಯದಿಂದ ಎಂಟ್ರಿ ಇದೆ. ಈ ಮನೆಗೂ ಸೇಮ್ ಹಿಂಗೆ ಎಂಟ್ರಿ ಕೊಡ್ಕೊಂಡಿದ್ರೆ ಮನೆ ಇಲ್ಲಿದೆ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ಇಲ್ಲಿ ಏನಾಗಿದೆ, ಮೊದಲು ಮನೆ ಇದ್ದಾಗ ಈ ಜಾಗದಲ್ಲಿ ಟಾಯ್ಲೆಟ್ ಇದೆ, ಈ ಜಾಗದಲ್ಲಿ ಟಾಯ್ಲೆಟ್ ಇದೆ. ಆದ್ರೆ ಏನಾಯ್ತು, ಇದು ಬರ್ತಾ ಬರ್ತಾ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಈ ಜಾಗದಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಇದ್ದಿದ್ದು ಇವ್ರಿಗೆ ಮೈನಸ್ ಆಯ್ತಾ ಬಂತು. ಏನಕ್ಕೆ ಮೈನಸ್ ಆಯ್ತು ಅಂತ ಹೇಳಿದ್ರೆ, ಆಮೇಲೆ ಅದ್ರದ್ದು ಇನ್ನೊಂದು ಕತೆ, ಇನ್ನೊಂದು ಟ್ವಿಸ್ಟ್ ಇದೆ, ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಇದ್ರದ್ದು ಫಸ್ಟ್ ಹೇಳ್ಬಿಡ್ತೀನಿ, ಇದು ಮನೆಗೆ ಮುಗಿಸ್ಬಿಡ್ತೀನಿ. ಇಲ್ಲಿ ಏನಾಯ್ತು, ಟಾಯ್ಲೆಟ್ ಇದೆ. ಇಲ್ಲಿ ಈ ಜಾಗಕ್ಕೆ ಇದು ಸಪ್ರೇಟ್ ಮಾಡಿದ್ದಾರೆ ಕಾಂಪೌಂಡ್, ಮನೆಗೆ ಸಪ್ರೇಟ್ ಕಾಂಪೌಂಡ್, ಇದಕ್ಕೆ ಸಪ್ರೇಟ್ ಕಾಂಪೌಂಡ್ ಹಾಕಿ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿ ತೊಂದರೆ ಕಟ್ಟಾಗಿದೆ, ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಇಲ್ಲೇನಾಗಿದೆ, ಟಾಯ್ಲೆಟ್ ಬಂತಲ್ಲ ಈ ಜಾಗದಲ್ಲಿ, ಈ ಭಾಗದಲ್ಲಿ ಬಂದಾಗ, ಈ ಮುಂದೆ ಫ್ರಂಟ್ ಭಾಗಕ್ಕೆ ಬಂದಾಗ ಇದು ನೈಋತ್ಯ ಭಾಗದಲ್ಲಿ ಬಂತು. ಅಂದ್ರೆ ನಮ್ಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬೇಕು, ನಾವು ಕಳ್ಕೋಬೇಕು, ಬಿಸ್ನೆಸ್ ಅಲ್ಲಿ ಲಾಭ ಅಂತ ಕಳ್ಸಲ್ಲ, ಬಿಸ್ನೆಸ್ ಸ್ಟಾಪ್ ಆಗ್ಬೇಕು, ಈ ರೀತಿನ ಕೊಡುತ್ತೆ ಇದು. ಎಕ್ಸಾಂಪಲ್ ಇವ್ರದ್ದು ಆಗಿದೆ ಆ ರೀತಿ, ಇವ್ರದ್ದು ಹಂಗಾಗೋಗಿದೆ. ಏನಾಗಿದೆ ಅಂತ ಹೇಳಿದ್ರೆ, ಇವ್ರದ್ದು ಮೊದಲು ಅಲೋಬ್ರಿಕ್ಸ್ ಇಟ್ಕೆ ಸಿಮೆಂಟ್ಗೆ ಕೊಡಕ್ ಆಗ್ತಾ ಇರಲಿಲ್ಲ ಅಂತ ಸ್ಟಾಕು, ಎಲ್ಲ ರೆಡಿ ಮಾಡ್ಕೊಂಡು ಇದು ಮಾಡಿದ್ಮೇಲೆ ಅದು ಮೈನಸ್ ಆಯ್ತಾ ಬಂದ್ಬಿಟ್ಟಿದೆ. ಆಮೇಲೆ ಅದ್ರದ್ದು ಒಂದು ಫ್ಯಾಕ್ಟ್ರಿ ಮೈನಸ್ ಆಗಿದೆ, ಅದು ಇನ್ನೊಂದು ಆಗಿದೆ, ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಅದೇನಾಗಿದೆ, ಮೈನಸ್ ಇದ್ದ ಫುಲ್ಲು ಕೆಲಸನೇ ನಡೀತಾ ಇಲ್ಲ, ಹಂಗೆ ನಿಂತು ಹೋಗಕ್ಕಾಗ್ಬಿಟ್ಟಿದೆ, ಫುಲ್ ಸ್ಟಾಪ್ ಆಗ್ತಾ ಬಂದ್ಬಿಡ್ತದೆ ಇಟ್ಕೆ ಫ್ಯಾಕ್ಟ್ರಿನೇ. ಅದಕ್ಕೆ ನಾವ್ ಏನ್ ಐಡಿಯಾ ಮಾಡಿದೀವಿ ಅಂತ ಹೇಳಿದ್ರೆ, ಈ ಕಾಂಪೌಂಡ್ ನ, ಈ ಮನೆದ ಕಾಂಪೌಂಡ್ ಏನಿದೆ ತೆಗಿಸ್ತಾ, ಇಲ್ಲಿ ಈ ತೆಗೆದು ಬಿಡಿ ಕಾಂಪೌಂಡ್ ನ, ಈ ಜಾಗದಿಂದ ಕಾಂಪೌಂಡ್ ಹಾಕಬಿಡಿ ಅಂತ, ಹಿಂಗೆ ಗೇಟ್ ಕೊಟ್ಬಿಡಿ. ಏನಾಯ್ತು ಹೇಳಿಯಾಗ, ಜಸ್ಟ್ ಒಂದು ಕಾಂಪೌಂಡ್ ಇಲ್ಲಿಂದ ಹಿಡಿದು ಇಲ್ಲಿ ಕಾಂಪೌಂಡ್ ಹಾಕ್ಸ್ತೋ, ಕಾಂಪೌಂಡ್ ಇಲ್ಲಿ ಹಾಕ್ಸ್ದಾಗ ಇಲ್ಲಿ ಈಗ ನಮ್ಗೆ ಈ ಜಾಗಕ್ಕೆ ಬಂದಾಗಿದ್ದು ನೈಋತ್ಯ ಭಾಗ. ಈಗ ಏನಾಯ್ತು, ಈ ಮನೆಗೆ ಬಂದ್ಬಿಟ್ಟು ಸೇರ್ಕೊಳ್ತದು ವಾಯುವ್ಯ ಭಾಗ. ಜಸ್ಟ್ ಒಂದು ಕಾಂಪೌಂಡ್ ನೋಡಿ, ಸಣ್ಣ ಪುಟ್ಟದ ಮಿಸ್ಟೇಕ್ಗಳು ನಮ್ಗೆ ಗೊತ್ತಿಲ್ದೇನೆ ಗೊತ್ತಿದ್ದು ನಾವು ಮಾಡ್ಕೊಳ್ತಾ ಇದೀವಲ್ಲ, ಜಸ್ಟ್ ಒಂದು ಕಾಂಪೌಂಡ್ ನ ಚೇಂಜ್ ಮಾಡಿದ ತಕ್ಷಣನೇ, ಮುಂದೆ ಹಾಕಿದ ತಕ್ಷಣನೇ ನಮ್ಗೆ ಏನಾಯ್ತು, ಆ ಜಾಗ ನಮ್ಗೆ ಮೈನಸ್ ಆಗಿದ್ದು ಅಂತೂ ಆಗಿರುವಂತ ಜಾಗ ನಮ್ಗೆ ಪ್ಲಸ್ ಆಯ್ತು. ಜಸ್ಟ್ ಒಂದೇ ಒಂದು ಕಾಂಪೌಂಡ್, ಈ ಜಾಗದಿಂದ ಕಾಂಪೌಂಡ್ ಮುಂದೆ ಹಾಕ್ಸ್ತೋ, ಈ ಜಾಗ ನಮ್ಗೆ ಪ್ಲಸ್ ಆಯ್ತು. ಅರ್ಥ ಆಯ್ತಾ? ಇದೇ ರೀತಿ ಇನ್ನೊಂದು, ಮೊದಲು ಇವರು ಜಾಗ ಇಷ್ಟಿತ್ತು, ಈ ಸೈಡ್ ರೈಟ್ ಸೈಡ್ ಮಾತ್ರ ಇವ್ರದ್ದು ಜಾಗ ಇತ್ತು. ಇಲ್ಲಿ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಕೊಟ್ಟಿದ್ರು, ಈ ಜಾಗದಲ್ಲಿ ಬಂದು ಇಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ರು, ಆಫೀಸ್ ಇತ್ತು ಇಲ್ಲಿ. ಇಷ್ಟು ಜಾಗ ಇದ್ದಿದ್ದವ್ರಿಗೆ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇರೋದು. ಫಸ್ಟ್ ಯಾವ ರೀತಿ ನಮ್ಗೆ ನಾವು ಏನೋ ಡೆವಲಪ್ಮೆಂಟ್ ಮಾಡಕ್ ಹೋದಾಗ, ನಾವು ಆಸ್ತಿನ ಪರ್ಚೇಸ್ ಮಾಡಿದಾಗ, ಜೊತೆಗೆ ನಾವು ಇನ್ನು ದೊಡ್ಡದಾಗಿ ಮಾಡೋಣ, ನಾವು ಈಗ ಸಾಲ್ತೆಯಲ್ಲಿ ಇರೋ ಜಾಗ ಸಾಲ್ತಾ ಇಲ್ಲ, ನಾವು ದೊಡ್ಡದಾಗಿ ಮಾಡ್ಬಿಟ್ಟು ದೊಡ್ಡದಾಗಿ ಬೆಳೆಯೋಣ ಅಂತ ಏನೋ ಪ್ರಯತ್ನ ಪಟ್ಟು ಮಾಡ್ತೀವಿ. ನಾವು ಏನ್ ಪ್ರಯತ್ನ ಪಟ್ಟು ಮಾಡಿದಾಗ ಸ್ವಲ್ಪ ಅದರಲ್ಲಿ ನಾವು ಗೊತ್ತಿಲ್ದೇನೆ ಆಗುವಂತ, ದೊಡ್ಡದಾಗಿ ಮಾಡಕ್ ಹೋಗುವಂತ ಜಾಗದಲ್ಲಿ ಗೊತ್ತಿಲ್ದೇನೆ ಆಗುವಂತ ಮಿಸ್ಟೇಕ್ಗಳಿಂದ ಆ ದೊಡ್ಡ ಫ್ಯಾಕ್ಟ್ರಿ ಮಾಡೋಣ ಅಂತ ಹೋಗೋ ಜಾಗದಲ್ಲಿ ಅದು ಮೈನಸ್ ಆಗಿ ಫ್ಯಾಕ್ಟ್ರಿ ನಿಂತು ಹೋಗುವಂತ ಸ್ಟೇಜ್ ಬಂದ್ಬಿಡುತ್ತೆ. ಜಾಗ ತಗೊಂಡು ನಾವು ಮಾಡಿದಾಗ ಯಾವ ರೀತಿ ಆಗ್ತದೆ, ಏನಾಗ್ತದೆ ಅಂತ ನೋಡಿ. ಇದು ಈ ಜಾಗದಲ್ಲಿ ಬಂದು ಏನಾಯ್ತು, ಸ್ಟಾರ್ಟಿಂಗ್ ಇವ್ರದ್ದು ಇದು ಬೇರೆ ಜಮೀನು, ಇದು ಇವ್ರ ಜಮೀನ್ ಇತ್ತು. ಇದ್ದಾಗ ಇಲ್ಲಿ ಏನಾಯ್ತು, ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಕೊಟ್ಟರು ಈಶಾನ್ಯದಲ್ಲಿ, ಇದು ವಾಯುವ್ಯದಲ್ಲಿ ಆಫೀಸ್ ಬಂತು. ಈ ಜಾಗದಲ್ಲಿ ಫ್ಯಾಕ್ಟ್ರಿ ಇತ್ತು, ಇಟ್ಕೆ ಫ್ಯಾಕ್ಟ್ರಿ ಇತ್ತು. ಇಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಇದ್ದಾಗ ಏನಾಯ್ತು, ಸಖತ್ತಾಗಿ ನಡೀತಾ ಇತ್ತು ಇಟ್ಕೆ ಫ್ಯಾಕ್ಟ್ರಿ, ನೋ ಪ್ರಾಬ್ಲಮ್, ಸಮಸ್ಯೆನೇ ಇಲ್ಲ, ಚೆನ್ನಾಗಿತ್ತು. ನಾನು ಹೇಳಿದ್ರೆ ನಿಮ್ಗೆ ಇನ್ನೊಂದು ಸಮಸ್ಯೆ ಮೊದಲು ಹೇಳಿದ ತೋರಿಸ್ತೀನಿ ಅಂತ, ಸಖತ್ತಾಗಿ ನಡೀತಾ ಇತ್ತು. ಅಂದ್ರೆ ಇವ್ರದ್ದು ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಇತ್ತು, ಒಳ್ಳೆ ಕೆಲಸ, ಆಫೀಸು ಕರೆಕ್ಟಾಗಿದೆ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಇಟ್ಕೆನ ಕೊಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಬಿಸ್ನೆಸ್, ಅಷ್ಟು ರೆಸ್ಟ್ ಇಲ್ದಂಗೆ ಕೆಲಸ ಮಾಡ್ತಾ ಇದ್ರು. ಇವ್ರು ಹಿಂಗಾಯ್ತಲ್ಲ, ನಮ್ಗೆ ಜಾಗ ಚಿಕ್ಕದಾಯ್ತಿದ್ದು, ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ, ಕೊಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಪಕ್ಕದ ಜಾಗ ತಗೊಂಡ್ರು. ಪಕ್ಕದ ಜಾಗ ತಗೊಂಡ ತಕ್ಷಣ ನೋಡಿ ಏನಾಯ್ತು ಅಂತ ಕತೆ ನೋಡಿ, ಮಿಸ್ಟೇಕ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಈ ಪಕ್ಕದ ಜಾಗ ತಗೊಂಡ ತಕ್ಷಣ ಏನಾಯ್ತು, ಇದು ಫುಲ್ ಓಪನ್ ಅಪ್ ಆಗೋಯ್ತು. ಇವ್ರಿಗೆ ಏನಾಯ್ತು, ಇದು ಡಬಲ್ ಎಕ್ಸ್ಟ್ರಾ ಜಾಗ ಬಂತಲ್ಲ, ಎಕ್ಸ್ಟ್ರಾ ಜಾಗ ಬಂದ ತಕ್ಷಣ ಇಟ್ಕೆ ಫ್ಯಾಕ್ಟ್ರಿನ ಇಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಮಾಡ್ಬೇಕು ಅಂತ ರೆಡಿ ಮಾಡ್ಕೊಂಡ್ಮೇಲೆ ಈಶಾನ್ಯಕ್ಕೆ ದಾರಿ ಕೊಟ್ಟಿದ್ದಾರೆ. ಆದ್ರೆ ಈ ಮನೆ ಬಂತಲ್ಲ, ಇಲ್ಲೊಂದು ಆಫೀಸ್ ಇತ್ತಲ್ಲ, ಇದು ಈಶಾನ್ಯ ಕರೆಕ್ಟಾಗಿ ಎಕ್ಸಾಕ್ಟ್ ಬಂತು. ಇಲ್ಲಿ ಕೊಟ್ರು ಈಶಾನ್ಯಕ್ಕೆ ಬಂದ ತಕ್ಷಣ ಏನಾಯ್ತು, ಇದು ಈಶಾನ್ಯ ಭಾರ ಆಯ್ತು. ಮನೇಲಿ ಇಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದು ಜಾಗ ತಗೊಂಡೆಲ್ಲ ಕಾಂಪೌಂಡ್ ಹಾಕಿ ರೆಡಿ ಮಾಡ್ಕೊಂಡ್ರು. ಎಲ್ಲ ಆದ್ಮೇಲೆ ಏನಾಯ್ತು, ಸಮಸ್ಯೆಯಲ್ಲಿ ಬರ್ತಾ 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 ಮೈನಸ್ ಆಯ್ತಾ ಬಂತು.
ಬಿಸ್ನೆಸ್ ಅಷ್ಟು ಟಾಪ್ ಆಗಿ ನಡೀತಾ ಇದ್ದಿದ್ದು, ಜೊತೆಗೆ ಏನಾಯ್ತು ನಮ್ಗೆ ಆರ್ಡರ್ ಕೊಡಕ್ ಆಗ್ತಾ ಇಲ್ಲ, ದೊಡ್ಡದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಜಾಗ ತಗೊಂಡು ಮಾಡಿದ ಮೇಲೆ ಏನಾಗಿದೆ ಸಮಸ್ಯೆ, ಈ ಜಾಗದಲ್ಲಿ ನಮ್ಗೆ ಮೈನಸ್ ಆಯ್ತಾ ಬಂದ್ಬಿಡ್ತು, ಬಿಸ್ನೆಸ್ ನಿಂತೋಗೋ ಸ್ಟೇಜ್ ಬಂದು ಸ್ಟಾಪ್. ಯಾರಿಗ್ ಬೇಕು ಬಿಸ್ನೆಸ್ ಮಾಡೋದು ಬೇಡ ಅನ್ನೋ ಮನಸ್ಥಿತಿಗೆ ತಲುಪಿಸ್ಬಿಡ್ತು. ಏನಕ್ಕೆ ಅಂತ ಹೇಳಿದ್ರೆ ಈ ಜಾಗ ಮೊದ್ಲಿದ್ದಾಗ ಇವಾಗ ಅರ್ಧದಲ್ಲಿ ಇಷ್ಟು ಈ ಜಾಗ ಇದ್ದಾಗ ಇದು ಪ್ಲಸ್ ಇತ್ತು, ಅಂದ್ರೆ ವಾಯುವ್ಯದಲ್ಲಿ ಇತ್ತು. ಈಗ ಪೂರ್ತಿ ತಗೊಂಡು ಪಕ್ಕಕ್ಕೆ ತಗೊಂಡಾಗ ಏನಾಯ್ತಿದ್ದು ಈಶಾನ್ಯ ಬಂದ್ಬಿಡ್ತು. ಅದು ಈಶಾನ್ಯದಲ್ಲಿ ಫುಲ್ ಭಾರ ಬೀಳ್ತು. ಈ ರೀತಿ ಭಾರ ಬಿದ್ದಾಗ ಏನಾಯ್ತು ನಮ್ಗೆ, ಈ ಕೆಲಸನೇ ಮಾಡೋದೈತೆ ಬಿಟ್ರಾಯ್ತು, ಆಮೇಲೆ ಎನರ್ಜಿನೇ ಬರ್ತಾ ಇಲ್ಲ, ಲೇಜಿ, ಆಮೇಲೆ ಕೆಲ್ಸಗಾರರು ಬರಲ್ಲ. ನಾ ಹೇಳ್ತಾ ಇದ್ದೀನಿ ಎಲ್ಲಾ ವಿಡಿಯೋಗಳಲ್ಲಿ ನೋಡಿ, ನಾವು ಮನೆ ಕಟ್ಟಬೇಕಾರೆಲ್ಲ ಈಶಾನ್ಯ ಭಾರ ಹಾಕ್ದಾಗ ಕೆಲ್ಸಗಾರರು ಬರಲ್ಲ ಮಾಡಲ್ಲ ಅಂತ ಹೇಳ್ತೀವಲ್ಲ, ಸೇಮ್ ಇದೇನಾಯ್ತು, ಈಶಾನ್ಯ ಭಾರ ಬಿದ್ದ ತಕ್ಷಣ ಕೆಲ್ಸಗಾರರೇ ಸ್ಟಾಪ್, ಬರ್ತಾ ಇಲ್ಲ, ಕೆಲ್ಸಗಾರರು ಸಿಗ್ತಾ ಇಲ್ಲ, ಆಮೇಲೆ ಕೆಲಸನೇ ನಡೀತಾ ಇಲ್ಲ, ನಿಂತೋಯ್ತು. ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ನಾವು ಏನೋ ದೊಡ್ಡದಾಗಿ ಮಾಡಕ್ ಹೋದಾಗ ನಾವು ಹಿಂಗೆ ಸಿಗಾಕೊಂಡ್ಬಿಡ್ತೀವಿ. ಈ ರೀತಿ ಪ್ರಾಬ್ಲಮ್ಗಳು ಆಗ್ಬಾರ್ದು. ಇಲ್ಲಿ ಏನು ಮಾಡಂಗಿಲ್ಲ. ಈಗ ಇವ್ ತೆಗೆದ್ಬಿಟ್ಟು ಆಫೀಸ್ನ ಇಲ್ಲೇ ಮಾಡ್ಕೋಬೇಕು. ಈಗ ನಾವು ದೊಡ್ಡದಾಗಿ ತಗೊಂಡ್ಮೇಲೆ ಇಲ್ಲಿ ಮಾಡಿದಾಗ್ಲಿ ಪುನಃ ಚೇಂಜಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಸಜೆಷನ್ ಇಲ್ಲಿ ಮಾಡ್ಕೊಳ್ಳಿ. ಈಗ ಆಫೀಸ್ ನೀವು ತೆಗಿಲೇಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ನಮ್ಗೆ ಸಮಸ್ಯೆಗಳಾಗುತ್ತೆ ಅಂತ. ಪುನಃ ಇವ್ರು ಅರ್ಧ ಗೇಟ್ ಹಾಕಿ ಕಾಂಪೌಂಡ್ ಹಾಕಿ ಏನೇ ಮಾಡಿದ್ರು ಇಲ್ಲಿ ಮನೆ ಬೇರೆ ಇದೆ ಜಾಗದಲ್ಲಿ, ಅದಕ್ಕೂ ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆ ಆಗ್ತಿತ್ತು. ಕರೆಕ್ಟಾಗಿ ಮನೆಗೂ ಪ್ರಾಬ್ಲಮ್, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿದಾಗ ಇದು ಆಗದೇ ಇಲ್ಲ, ತೆಗಿಲೇಬೇಕು ಅಂತ. ಈ ರೀತಿ ನಮ್ಗೆ ಪ್ರಾಬ್ಲಮ್ ಸಮಸ್ಯೆಗಳಾದಾಗ ನಾವು ತೆಗಿಯುವಂಥದ್ದು ನಾವು ತೆಗಿಲೇಬೇಕಾಗುತ್ತೆ, ನಾವು ಇರೋಕ್ಕಾಗಲ್ಲ. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಾವು ಈಸಿ ಆಗ್ಲಿ ಅಂತ ಮಾಡೋಂಥದ್ದು, ಇದೆಲ್ಲ ಮಾಡೋಂಥದ್ದು, ಈ ರೀತಿ ಮಿಸ್ಟೇಕ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ನಮ್ಗೆ ದೊಡ್ಡದಾಗಿ ಪರಿಣಾಮ ಬೀಳ್ತಾ ಇದೆ. ಅಲ್ಲೇ ಸಣ್ಣ ಸಣ್ಣ ಪರಿಹಾರಗಳು ಇರ್ತದೆ ನಮ್ಗೆ. ನಾವು ಹುಡ್ಕಕ್ ಹೋಗಲ್ಲ, ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ, ಯಾಕೆ ಆಗ್ತಿದೆ ಏನಾಗ್ತಿದೆ ನಮ್ಗೆ, ಅಯ್ಯೋ ನಮ್ಮ ಹಣೆ ಬರನೇ ಇಷ್ಟು, ನಮ್ಮ ಹಣೆ ಬರದಲ್ಲಿ ಹಿಂಗೆ ಇರೋದು, ನಾವು ಏನ್ ಮಾಡೋದು ಡೆವಲಪ್ ಆಯ್ತಲ್ಲ ಹಿಂಗೆ ಇದೀವಿ ಅಂತ ಹೇಳಿದ್ರು, ನಮ್ಮ ಹಣೆ ಬರದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರು, ನಾವು ಕೆಲಸ ಮಾಡಿ ತಕ್ಕಾಗಿ ನಮ್ ಪ್ರತಿಫಲ ಸಿಗ್ತಾ ಇದ್ರು ನಾವು ಡೆವಲಪ್ಮೆಂಟ್ ಆಯ್ತಾ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ಮನೆಯಲ್ಲಿ ನಾವು ವಾಸ ಮಾಡ್ತಾರೆ, ಮನೇಲಿ ವಾಸ್ತು ಇಲ್ಲ ಅಂತ ಹೇಳಿದಾಗ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆಗಳಾಗುತ್ತೆ. ಹಂಗೆ ಈ ರೀತಿ ಪ್ರಾಬ್ಲಮ್ಗಳು ನಿಮ್ಮಲ್ಲಿದ್ರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಯಾರು ಮನೆ ಕಟ್ತಾ ಇರೋರಿಗೆ ಈ ರೀತಿ ಆಮೇಲೆ ಜಾಗ ತಗೊಂಡು ಎಕ್ಸ್ಟೆಂಡ್ ಮಾಡ್ಕೋಬೇಕು ನಾವು, ಹಂಗಿರೋರಿಗೆ ಆ ರೀತಿ ಇರೋರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಪುನಃ ಲಾಸ್ ಆಗ್ಬಿಟ್ಟಿದ್ದಾರೆ ಅನ್ನೋರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಆಗ ಈ ವಿಡಿಯೋ ನೋಡಿದಾಗ ಅರ್ಥ ಆಗುತ್ತೆ, ನಮ್ದು ಏನೋ ಪ್ರಾಬ್ಲಮ್ ಸಮಸ್ಯೆಗಳಾಗಿದೆ ಅಂತ ಚೇಂಜಸ್ ಮಾಡ್ಕೊಂಡು ಅವರು ಡೆವಲಪ್ಮೆಂಟ್ ಆಗಲಿ, ಎಲ್ಲರೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ವಿ. ಈ ರೀತಿ ಏನಾದ್ರು ಸಣ್ಣ ಪುಟ್ಟ ಚೇಂಜಸ್ಗಳಿದ್ರೆ ನಿಮ್ಮದ್ರಲ್ಲೂ ಈ ರೀತಿ ಪ್ರಾಬ್ಲಮ್ ಇದೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ, ಮುಂದೆನೂ ಒಳ್ಳೊಳ್ಳೆ ವಿಷಯಗಳನ್ನ ಇದ್ರೆ ಕೊಡ್ತೀನಿ ನಿಮ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.